ತಗೊಳ್ರಿ. ಈ ಕಾಫಿ ಬದಲು ಒಂದು ದೊಡ್ಡ ವಿಷಯನಾದ್ರೂ ಕೊಡು, ಕುಡ್ದು ನೆಗದು ಬಿದ್ದು ಹೋಗ್ತೀನಿ ಅದ್ರ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ನೆಗೆದು ಬೀಳೋ ಅಂಥದ್ದು ಏನಾಗಿದೆ ಈಗ? ನನಗೇನೂ ಆಗಿಲ್ಲ, ಆಗಿದ್ದೆಲ್ಲ ನಿಮ್ಮ ಮಾವಗೆ. ಕೋರ್ಟಿಗೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಯಾಕೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ನಿಮಗೆ ಇಷ್ಟ ಅಲ್ಲ ಅಂದರೆ ನೀವು ಸುಮ್ಮನಿದ್ಬಿಡಿ. ಅದು ಬಿಟ್ಟು ಮಾವನ ಹತ್ರ ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಇದನ್ನೆಲ್ಲ ಹೇಳೋದಕ್ಕೆ ನಿಮ್ಗೆ ಏನ್ರಿ ಹಕ್ಕಿದೆ? ನನಗೆ ಹಕ್ಕಿದೆ ಕಣ, ನಾನು ಅವ್ರ ಮಗ, ಅದಕ್ಕೆ ಹೇಳ್ತೀನಿ. ಮಾಡೋಕ್ಕೇನು ಕೆಲಸ ಇಲ್ಲ, ಮೈ ದುಡಿಯೋಷ್ಟು ಕೆಲಸ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇನ್ನೇನು ಮಾಡ್ತಾರೆ? ನೀನು ಸಪೋರ್ಟ್ ಬೇರೆ ಮಾಡ್ತಿದ್ಯಾ ಅದಕ್ಕೆ. ಇಂಥ ಸಮಯದಲ್ಲಿ ಮಾವನಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡು ಮಾಡ್ತಾ ಇದ್ದೀನಿ ರೀ ನಾನು. ನನಗೆ ಕೋರ್ಟ್ಗೆ ಹೋಗೋಕ್ಕಂತೂ ಬಿಡ್ತಾ ಇಲ್ಲ ನೀವು. ನಾಲ್ಕು ಸಾಂತ್ವನದ ಮಾತುಗಳನ್ನ ಆಡಬೇಡ ಅಂದರೆ ಹೇಗೆ ಹೇಳಿ? ಪಾಪ ಮಾವ ಊಟ ತಿಂಡಿ ಎಲ್ಲ ಬಿಟ್ಟು ಬೆಂಕಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಇದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಲ್ಲ ಅಲ್ಲ? ನೋಡೇ, ಕೆಲವು ಟೈಮ್ನಲ್ಲಿ ನಾವು ಧೃತರಾಷ್ಟ್ರನ ಥರ ಕೂಡ್ರಾಗಿರ್ಬೇಕಾಗತ್ತೆ, ಇಲ್ಲಾಂದ್ರೆ ಎಲ್ಲದನ್ನು ಕಳ್ಕೊಂಡ್ಬಿಡ್ತೀವಿ ಅಷ್ಟೇ. ಆ ಬೆಂಕಿ ಹೊರಗೆ ಬಂದು ಏನು ಮಾಡಬೇಕಾಗಿದೆ, ಏನು ಲಾಭ ಇದೆ? ಜೈಲಲ್ಲೇ ಕೊಳೆಲಿ ಬಿಡು. ಆಹಾ, ಮುತ್ತನಂತ ಮಾತಾಡ್ಬಿಟ್ರಿ ನೀವು. ಲಾಭ ಅಂತೆ ಲಾಭ, ಬೆಳಗಿಂದ ಸಂಜೆವರೆಗೂ ಯಾವ್ಯಾವ್ದ್ರಲ್ಲಿ ಲಾಭ ಸಿಗುತ್ತೆ ಅಂತ ಲೆಕ್ಕ ಮಾಡ್ತಾ ಕೂತ್ಕೊಳ್ಳಿ. ನಿಮ್ಗೆ ಅದೇ ಕೆಲಸ ಅಲ್ಲ. ನೋಡ್ರಿ, ನೀವು ಒಪ್ಕೋತಿರೋ ಬಿಡ್ತಿರೋ, ಬೆಂಕಿ ಈ ಮನೆಗೆ ಹಿರಿಮಗ. ಮನೆ ಮಗ ಕಷ್ಟದಲ್ಲಿದ್ದಾಗ ನಾವು ಕಾಪಾಡ್ಕೋಬೇಕು. ಮತ್ತೆ ಮತ್ತೆ ಅದನ್ನ ಹೇಳ್ತೀಯಲ್ಲ, ನಾವು ಯಾಕೆ ಅವನನ್ನು ರಕ್ಷಿಸ್ಕೋಬೇಕು? ನೀವು ಓಡಾಡ್ಬಿಟ್ರೆ ಅವ್ನು ಆಕ್ಸಿಡೆಂಟ್ ಮಾಡಿದ್ದು ಸುಳ್ಳು ಅಂತ ಪ್ರೂವ್ ಆಗ್ಬಿಡುತ್ತಾ? ಅವ್ನು ಆಕ್ಸಿಡೆಂಟ್ ಮಾಡಿದ್ದನ್ನು ನೀವು ನೋಡಿದ್ದೀರೇನ್ರಿ? ನಿಮ್ಗೆ ಅವನ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ವೆಂಕಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನಮ್ಮೆಲ್ರಿಗೂ ನಂಬಿಕೆ ಇದೆ. ನೋಡ್ರಿ, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ಇರೋದು ಎಷ್ಟು ದೊಡ್ಡ ತಪ್ಪೋ, ಅದೇ ಥರ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ಕೂಡ ಅಷ್ಟೇ ದೊಡ್ಡ ತಪ್ಪು. ಈಗ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೇನೆ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ತಗೊಳ್ಳಿ ಮಜ್ಜಿಗೆ. ಎಲ್ಲಿ ತನು ಮತ್ತೆ ಚಂದನ ಇಬ್ರು ಕಾಣಿಸ್ತಾ ಇಲ್ಲ? ಅವರಿಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಂದಲ್ವಾ? ತನು, ಏನ್ ಒಬ್ಳೆ ಬರ್ತಾ ಇದ್ಯಾ? ಚಂದನ ಇಲ್ಲಮ್ಮ? ಬರ್ತಿದ್ರು, ಆದ್ರೆ ಅವ್ರದ್ದು ಇನ್ನೊಂದು ಯಾವ್ದೋ ಮನೆ ದೇವ್ರಿದೆಯಂತೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಅಂತಂದ್ರು. ಅದಕ್ಕೆ ನಾನು ಬಂದೆ. ಅಲ್ಲಮ್ಮ, ಇಬ್ರು ಜೊತೆಲೆ ಹೋದವರು ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಬರ್ಬೇಕು ತಾನೆ? ಹೀಗೆ ಒಬ್ರನ್ನೇ ಬಿಟ್ಟು ಬರೋದು ತಪ್ಪಲ್ವಾ? ಮೊದ್ಲೇ ಅವ್ರಿಗೆ ಈ ಊರು ಹೊಸದು. ನಾನು ಹೇಳ್ದೆ ಮಾವ, ಆದ್ರೆ ಅವರೇ ನೀವು ಹೊರಡಿ ನಾನು ಬರ್ತೀನಿ ಅಂತ ಒತ್ತಾಯ ಮಾಡಿ ಕಳ್ಸಿದ್ರು. ಮಾವ, ನಂಗೊಂದು ಡೌಟು. ಈ ಹೆಣ್ಮಕ್ಳಿಗೆ ಮನೆ ದೇವ್ರು ಅಪ್ಪ ಅಮ್ಮನ ಕಡೆದ ಇಲ್ಲ ಗಂಡನ ಮನೆ ಕಡೆದ? ನಿಮ್ಮ ಅತ್ತೆನೇ ಕೇಳಮ್ಮ. ಅದೇನಿಲ್ಲಮ್ಮ, ಹೆಣ್ಮಕ್ಳಿಗೆ ಮದ್ವೆಗೆ ಮುಂಚೆ ತವ್ರ ಮನೆ ದೇವ್ರೆ ಮನೆ ದೇವ್ರಾಗ್ತಾರೆ. ಮದ್ವೆ ಆದ್ಮೇಲೆ ಗಂಡನ ಮನೆ ದೇವ್ರೆ ಮನೆ ದೇವ್ರಾಗ್ತಾರೆ. ಈಗ ಚಂದನಾಗ್ ಹೇಗೂ ಮದ್ವೆ ಆಗಿದ್ಯಲ್ವಾ, ಅವ್ರ ಗಂಡನ ಮನೆ ದೇವ್ರಿಗೆ ಹೋಗಿರ್ಬೋದು ಅಲ್ವೇನ್ರಿ? ನನಗೆ ಆ ಚಿಂತೆ ಇಲ್ಲ ಬಿಡಿ. ನನಗೆ ಎರಡು ಕಡೆನೂ ಒಂದೇ ಮನೆ ದೇವ್ರು. ಅತ್ತೆ, ನನ್ಗೊಂದು ಲೋಟ ಮಜ್ಜಿಗೆ ಮಾಡ್ಕೊಡಿ. ತರ್ತೀನಿ. ನಿಮ್ಗೆ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೊಡ್ಬೇಕಾ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೊಡ್ಬೇಕಾ? ಸುತ್ತಮುತ್ತ ಏರಿಯಾದಲ್ಲಿ ನಮ್ದೇ ಬೆಸ್ಟ್ ಸ್ಟುಡಿಯೋ ಮೇಡಮ್. ನಿಮ್ಗೆ ಅದ್ಭುತವಾಗಿ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ಕೊಡ್ತೀವಿ. ಅಷ್ಟೇ ಅಲ್ಲ, ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀವಿ. ಅದೆಲ್ಲ ಇರಲಿ ಸರ್, ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಸಹಾಯನಾ? ಏನು ಹೇಳಿ ಮೇಡಮ್. ನನ್ನ ಮದುವೆ ಡಿಸೆಂಬರ್ 20ನೇ ತಾರೀಕಿಗೆ ಸೆಟ್ ಆಗಿತ್ತು. ಅದರದ್ದು ಫೋಟೋ ವಿಡಿಯೋ ಆರ್ಡರ್ ಎಲ್ಲ ನಿಮ್ಮ ಸ್ಟುಡಿಯೋಕ್ಕೆ ಕೊಟ್ಟಿದ್ವಿ. ಅದ್ರ ವಿಡಿಯೋ ಏನಾದರೂ ಸಿಗ್ಬೋದಾ ಅಂತ ಕೇಳಕ್ಕೆ ಬಂದೆ. ಮೇಡಮ್, ಡೇಟ್ ಏನಂದ್ರೆ? ಡಿಸೆಂಬರ್ 20ನೇ ತಾರೀಕು. ಡಿಸೆಂಬರ್ 20ನೇ ತಾರೀಕು. ಯಾವ ಕಲ್ಯಾಣ ಮಂಟಪ ಮೇಡಮ್? ಗಾಯತ್ರಿ ಕಲ್ಯಾಣ ಮಂಟಪ. ಓ, ಮದುವೆ ನಿಂತೋಗಿತ್ತಲ್ಲ ಅದೇನಾ? ಹಾಂ ಸರ್, ಅದೇ. ಎಸ್ ಮೇಡಮ್, ಮದುವೆ ನಿಂತು ಹೋಗಿತ್ತಲ್ಲ, ಮದುವೆ ನಿಂತು ಹೋದ್ಮೇಲೆ ಆ ಫೋಟೋಸು ಮತ್ತು ವಿಡಿಯೋ ಫುಟೇಜು ನಮ್ಮ ಹತ್ರನೇ ಇತ್ತು. ಇನ್ಫ್ಯಾಕ್ಟ್ ಯಾರು ಬಂದು ಕಾಂಟ್ಯಾಕ್ಟೇ ಮಾಡಲಿಲ್ಲ ಮೇಡಮ್. ಅಟ್ಲೀಸ್ಟ್ ಪೇಮೆಂಟ್ ಆದರೂ ಕ್ಲಿಯರ್ ಮಾಡಿದ್ದಿದ್ರೆ ನಾವು ಫೋಟೋಸು ಮತ್ತು ವಿಡಿಯೋ ಫುಟೇಜ್ನ ಅವ್ರ ಮನೆಗೆ ಬಂದು ತಲುಪಿಸ್ತಾ ಇದ್ವಿ.
ಆದರೆ ಯಾರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅಡ್ವಾನ್ಸ್ ಕೂಡ ಕಡಿಮೆನೇ ಕೊಟ್ಟಿದ್ರು ಮೇಡಮ್. ಹಾಗಾಗಿ ಸಿಸ್ಟಮಲ್ಲಿ ಏನಕ್ಕೆ ವೇಸ್ಟ್ ಫುಟೇಜ್ ಅಂತ ಡಿಲೀಟ್ ಮಾಡಿಬಿಟ್ಟಿವಿ ಮೇಡಮ್. ಸರ್ ದಯವಿಟ್ಟು ಹಾಗೆ ಹೇಳಬೇಡಿ ಸರ್. ಒಂದ್ಸಲ ನಿಮ್ಮ ಸಿಸ್ಟಮಲ್ಲಿ ಆ ವಿಡಿಯೋಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ತೀರಾ ಸರ್ ಪ್ಲೀಸ್? ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಸರಿ ಮೇಡಮ್, ಒಂದ್ಸಲ ಚೆಕ್ ಮಾಡಿ ನೋಡ್ತೀನಿ. ಸಿಕ್ಕಿದ್ರೆ ನಿಮ್ಮ ಪುಣ್ಯ, ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೋಬಾರ್ದು. ಹಾಂ ಸರ್. ಮೇಡಮ್ ಒಂದ್ಸಲ ನೋಡಿ ಇದೇನಂತ. ಇಲ್ಲ ಸರ್, ಇದಲ್ಲ. ಮೇಡಮ್ ಇದೇನಾದ್ರು? ಇಲ್ಲ ಸರ್. ಮೇಡಮ್ ಸಿಸ್ಟಮಲ್ಲಿರೋ ಎಲ್ಲ ಫೋಟೋಸ್ನೂ ಚೆಕ್ ಮಾಡಾಯ್ತು. ಮೋಸ್ಟ್ಲಿ ಅದು ಸಿಗೋ ಸಾಧ್ಯತೆ ಇಲ್ಲ ಮೇಡಮ್, ಡಿಲೀಟ್ ಆಗಿರಬೇಕು. ಸರ್ ಈ ಸಿಸ್ಟಮ್ ಬಿಟ್ಟು ಬೇರೆ ಯಾವುದಾದ್ರೂ ಸಿಸ್ಟಮಲ್ಲಿ ಇದೆಯಾ ಅಥವಾ ಯಾವುದಾದ್ರೂ ಹಾರ್ಡ್ ಡ್ರೈವಲ್ಲಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ತೀರಾ? ಮೇಡಮ್ ಆ್ಯಕ್ಚುಲಿ ನಮ್ಮ ಸ್ಟುಡಿಯೋದಲ್ಲಿ ತೆಗೆಯೋ ಎಲ್ಲ ಫೋಟೋಸು ಮತ್ತು ವಿಡಿಯೋಸು ಈ ಸಿಸ್ಟಮಲ್ಲೇ ಸ್ಟೋರ್ ಮಾಡಿರ್ತೀವಿ. ಸರ್ ಈಗ ಡಿಲೀಟ್ ಆಗಿರೋ ಫುಟೇಜ್ ಎಲ್ಲ ರಿಕವರಿ ಮಾಡ್ತಾರಲ್ಲ, ಹಾಗೆ ನಿಮ್ಮ ಸಿಸ್ಟಮಲ್ಲಿ ಡಿಲೀಟ್ ಆಗಿರೋದನ್ನ ಏನಾದರೂ ರಿಕವರಿ ಮಾಡ್ಬೋದಾ? ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಹೇಳಿ ಸರ್. ಈ ವಿಡಿಯೋಯಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪುತ್ತೆ. ಈ ಒಂದು ಸಹಾಯ ಮಾಡಿಕೊಡಿ ಸರ್. ಏನು ಮೇಡಮ್ ನೀವು ಎಮೋಷ್ನಲಿ ಕನೆಕ್ಟ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಒಂದ್ಸಲ ಡಿಲೀಟ್ ಆದಮೇಲೆ ಅಷ್ಟು ಸಮಯನೂ ಇರೋದಿಲ್ಲ, ರಿಕವರಿ ಮಾಡೋದಕ್ಕೂ ಆಗೋದಿಲ್ಲ. ಆದರೆ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಫೋರ್ಸ್ ಮಾಡ್ತಿದ್ದೀರಾ ಅಂತ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತೀನಿ. ತುಂಬ ವೀಡಿಯೋಸ್ ಇರುತ್ತಲ್ವಾ, ಮೇ ಬಿ ಯಾವುದಾದ್ರೂ ಫೋಲ್ಡ್ರಲ್ಲಿ ಇರ್ಬೋದು. 99% ಸಿಗೋದು ಡೌಟ್ ಮೇಡಮ್. ನೀವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ, ನಾನು ಚೆಕ್ ಮಾಡಿ ನೋಡ್ತೀನಿ.